ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಈ ಸುಹಾಸಿನಿ ಯಾಕೆ ಸಡನ್ ಆಗಿ ಫೋನ್ ಕಟ್ ಮಾಡಿದ್ಲು? ಯಾಕೆ ಸುಹಾಸಿನಿ ಟೆನ್ಷನ್ನಲ್ಲಿದೆಯಾ? ಎ ಸಿ ಹಾಕ್ಕೋಬೇಕಾಗಿತ್ತು, ಮನೇಲಿ ಎ ಸಿ ಇದೆಯಲ್ಲ. ಅದು ಸರಿ, ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ? ಅದು ಲೋನ್ ಬೇಕಂತ ಕೇಳೋದಕ್ಕೆ ಫೋನ್ ಮಾಡಿದ್ರು. ಅದಕ್ಕೆ ನೀನೇನಂದೆ? ಬೇಡ ಅಂತ. ಈ ಲೋನ್ ಬೇಕಾ, ಇನ್ಶೂರೆನ್ಸ್ ಬೇಕಾ ಅಂತ ಕೇಳೋ ಹಾಗೆ ಒಳ್ಳೆತನ ಬೇಕಾ, ಮನುಷ್ಯತ್ವ ಬೇಕಾ ಅಂತ ಕೇಳೋದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆಗ ನಾನು ಸಾಲ ಮಾಡಾದರೂ ನಿಂಗೆ ಕೊಡಿಸ್ತಾ ಇದ್ದೆ. ನಿನ್ನ ಕೈಲಾಗುತ್ತಾ? ಈ ಮನೆಗೆ, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು. ಆಗಲ್ವಾ? ಸುಮ್ಮನೆ ಇರು. ಇನ್ಮೇಲೆ ನೀನು ಈ ನರಿ ಬುದ್ಧಿ ತೋರ್ಸಕ್ಕೆ ಹೋಗಬೇಡ. ತೋರಿಸಿದ್ರೆ ಪರಿಣಾಮ ನೆಟ್ಟಿಗೆಲ್ಲ ಜೋಕೆ. ಗುಂಡಣ್ಣನ ಬಟ್ಟೆಗಿಂತ ಆರ್ತಿ ಬಟ್ಟೆನೇ ಜಾಸ್ತಿ ಇದೆ ಅನ್ಸುತ್ತೆ. ಇದನ್ನ ನಾವು ಖಂಡಿಸ್ಬೇಕು. ಗುಂಡಣ್ಣಂಗೆ ಅನ್ಯಾಯ ಮಾಡ್ದಂಗಾಗ್ಲಿಲ್ವಾ? ಎಲ್ರಿ ಸಾರ್ಥಕ ಆದ್ಯ ಇನ್ನೂ ಬಂದಿಲ್ಲ? ಊರಿಗೆ ಮುಂಚೆ ಹೊರಗಡೆ ಕರ್ಕೊಂಬಂದ್ಬಿಟ್ರಿ. ಎಲ್ಲದಕ್ಕೂ ಮುಂಚಿತವಾಗಿ ತಯಾರಿ ಮಾಡ್ಕೊಂಡಿರ್ಬೇಕು. ಬರೀ ಬರ್ತಾರೆ, ಫೋನ್ ಮಾಡಿದ್ರು ಈಗ ತಾನೆ. ಮಗು ಎಲ್ಲಿ? ಅಂಜು, ಮಗನ್ ತಗೊಂಡ್ ಬಮ್ಮ. ನೋಡು ಗುಂಡಣ್ಣ, ನಿಮ್ಮಮ್ಮ ಬರ್ದೇ ಇದ್ರು ಪರವಾಗಿಲ್ಲ, ನೀನ್ ಮಾತ್ರ ಅವಾಗ ಅವಾಗ ನಾನು ನೋಡಕ್ ಮನೆಗ್ ಬರ್ತಾನೆ ಇರ್ಬೇಕು. ನಾನು ಎಷ್ಟ ಮಿಸ್ ಮಾಡ್ಕೋತೀನಿ ಗೊತ್ತಾ ಗುಂಡಣ್ಣ? ನವ್ಯ ಕಾಣೋ ನನ್ ಬಂಗಾರ ನೀನು. ಅಂಜು, ನೀನೇ ಮಗು, ನೀನ್ ಮಗುನ ಆಟ ಆಡಿಸ್ತೀಯಾ? ಅಮ್ಮ ನೀನ್ ಸುಮ್ನಿರು, ನಿಂಗೇನು ಗೊತ್ತಾಗಲ್ಲ. ಹಬ್ಬದ ದಿನ ಹಬ್ಬ ಮುಗಿಸ್ಕೊಂಡು ಹೋಗು ಅಂದ್ರೆ ಆರ್ತಿ ಅಕ್ಕ ಈಗ್ಲೇ ಹೊರಡ್ತಾ ಇದ್ದಾಳೆ. ನಾನು ಅಲ್ಲೇ ತನಕ ಆದ್ರೂ ನನ್ ಬಂಗಾರನ್ ಮುದ್ದಾಡೋದ್ ಬೇಡ್ವಾ? ಆಯ್ತು ಆಯ್ತು, ಆದ್ಯ ಸಾರ್ಥಕ್ ಬರೋವರೆಗೂ ಎಷ್ಟು ಬೇಕಾದ್ರೂ ಮಗುನ ಆಟ ಆಡ್ಸಿ. ಅದ್ ಸರಿ, ಎಲ್ರಿ ಇವ್ರಿಬ್ರು ಇನ್ನು ಬಂದೇ ಇಲ್ಲ? ಮಗುನ ಎಷ್ಟೊತ್ತು ಅಂತ ಹೊರಗಡೆ ನಿಲ್ಸ್ಕೊಂಡಿರೋದು? ಇನ್ನೇನು ಬರ್ತೀನಿ ಅಂತ ಹೇಳಿದ್ರು ಪ್ರೀ. ಬಂದೇ ಬಿಟ್ರಲ್ಲ. ಸಾರ್ಥಕ್ ಪಾಪ ಪ್ಲೀಸ್ ಅಕ್ಕ ಕೊಡು, ನಂಗೆ ಗೊತ್ತಿಲ್ಲ ಬಂಗಾರ ಕೊಡು. ಅಕ್ಕೆ ಕೊಡು ಅಂಜು, ಅಕ್ಕ ಪ್ಲೀಸ್. ಅಂಜು ಕೊಡು ಅಂಜು ಪ್ಲೀಸ್. ಅಮ್ಮ ನಂಗೆ ಗೊತ್ತಿಲ್ಲ ಅಮ್ಮ, ನನ್ ಬಂಗಾರ ಅಂಜು ಬೇಗ. ಸರಿ ಹುಷಾರು. ಆದ್ಯ, ನಿಮ್ ವಿಕ್ಕಿ ಅಣ್ಣ ಅಂತ ಚೆನ್ನಾಗ್ ಗೊತ್ತು, ಆಮೇಲೆ ಮಗುನ್ ವಿಚಾರಿಸ್ಕೊ. ಮೊದ್ಲು ನೀನ್ ಹೇಗಿದ್ಯಾ ಅಂತ ಹೇಳು. ನಾನ್ ಚೆನ್ನಾಗಿದ್ದೀನಿ ಚಿಕ್ಕತ್ತೆ. ಚಿಕ್ಕಮ್ಮ, ಆದ್ಯ ಇವತ್ತೆಲ್ಲ ಮಗುನ ಯಾರ ಕೈಗೂ ಕೊಡಲ್ಲ ನೋಡಿ. ಮನೆಯಿಂದ ಬರ್ತಾ ಇದನ್ನ ಹೇಳ್ಕೊಂಬಂದ್ಲು, ಮಗುನ ಹಿಂಗ ಆಟಾಡ್ಸಿನಿ ಹಂಗ ಆಟಾಡ್ಸಿನಿ, ನನ್ನ ಕೈಲಂತೂ ಕೊಡೋದೇ ಇಲ್ವಂತೆ. ಈಗ ನೋಡಿ ಬೇಕಾದ್ರೆ ಆದ್ಯ ಮಗು ಕೊಡು ಒಂಚೂರು. ನಾನ್ ಕೊಡಲ್ಲ. ನೀವು ನೋಡೋದು ಆಟ ಆಡ್ಸೋದು ಏನಿದ್ರು ಮನೆಗೆ ಹೋದ್ಮೇಲೆ. ಬೇಡ ಬಿಡು. ಸಾರ್ಥಕ್, ನಿಮ್ಮನೇಲೂ ಹೋಮ್ ಮಿನಿಸ್ಟರ್ ನಡೆಯೋದು? ಅಯ್ಯೋ ಚಿಕ್ಕಪ್ಪ, ಅವ್ರದೇ ಅಲ್ವಾ ಸರ್ಕಾರ. ನಾನೀಗ ಒಂದು ಸಂಘ ಕಟ್ಟಬೇಕು ಅಂತ ಇದೀನಿ. ಅಖಿಲ ಕರ್ನಾಟಕ ನೊಂದ ಗಂಡಂದಿರ ಸಂಘ ಅಂತ. ನಾನೇ ಅಧ್ಯಕ್ಷ, ನೀವೇ ಖಜಾಂಜಿ. ಅಯ್ಯೋ ಬೇಡಪ್ಪ.
ಪರವಾಗಿಲ್ಲ ತಗೊಳ್ಳಿ ಚಿಕ್ಕಪ್ಪ. ಮನೆಯಲ್ಲೇ ನಾನು ನಡೆಯೋದಿಲ್ಲ, ಇನ್ನು ಸಂಘದಲ್ಲಿ ನಡೆಯುತ್ತಾ? ನಿನ್ನೆ ಏನಾದರೂ 2 ಬೊಮ್ಸ್ಗೆ 2 ಕಾಲ್ಗೆ ಇಂಜೆಕ್ಷನ್ ತಗೊಂಡಿಲ್ಲ ಅಂದಿದ್ರೆ ಈ ರೇಂಜಿಗೆ ಡೆಕೋರೇಷನ್ ಮಾಡಕ್ ಆಗ್ತೈತಕ್ಕ ಅಂತ ನಿನ್ ಕೈಲಿ. ಆದ್ರೂ ಗಣೇಶ ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದೆ ನೋಡು. ಯು ಆರ್ ಗ್ರೇಟ್. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೇ. ಕಲ್ಪತರು ಅಂದ್ರೆ ಕೊಳ್ಳಿದೆ ಮನೆ ಬಂದು ನಿಂತಿದ್ಯಲ್ಲಪ್ಪ. ಮೇಡಮ್ ಗುಡ್ ಮಾರ್ನಿಂಗ್. ಗಣೇಶ ಹಬ್ಬದ ಶುಭಾಶಯಗಳು. ಈ ಅಮ್ಮ ಯಾವಾಗಲೂ ಕೋಪ ಮಾಡಿಕೊಂಡು ಮಕನ ಅಂತಾನೆ ಇಟ್ಕೊಂಡಿರ್ತಾರೆ. ಅಲ್ಲ, ನನ್ನ ಡೆಕೋರೇಷನ್ ಅಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ? ಏನೂ ಇಲ್ವಲ್ಲ, ಚೆನ್ನಾಗೇ ಐತೆ. ದೊಡ್ಡವರು ಏನು ಮಾಡಿದ್ರು ನಡೆಯುತ್ತೆ, ಅದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಏನಾಯ್ತು ಕಾಂತ ಅವ್ರೆ? ಏನೂ ಇಲ್ಲ ಹೊಸಮ್ಮ, ಹಬ್ಬದ ದಿನ ಭೂತ ಮೆಟ್ಕೊಂಡಿದೆ. ಭೂತಾನ? ಯಾರಿಗೆ? ಅಯ್ಯಯ್ಯೋ, ಈಗ ನಾನೇನಾದ್ರೂ ಸುಹಾಸಿನಿ ಮೇಡಮ್ ಅಂತ ಹೇಳಿದ್ರೆ ಇವ್ರು ಅವ್ರಿಗೆ ಹೋಗಿ ಹಾಕೊಟ್ರೆ ನನ್ನ ಕತೆ ಅಷ್ಟೇ. ಅರ್ಥ ಆಯ್ತು ಬಿಡಿ. ಮದ್ದಾನೆಗೆ ಹಬ್ಬದ ದಿನಾನು ಅಂಕುಶ ಹಾಕಬೇಕು. ಒಂದ್ ನಿಮಿಷ ಕಾಂತ ಅವ್ರೆ, ಆ ಹೂವನ್ನ ನೀವು ತೆಗಿಬೇಡಿ. ಈ ಹೂವು ನೀವು ಕೆಳಗೆ ಬೀಳ್ಸಿದ್ದಲ್ಲ ಅಲ್ವಾ? ಅಯ್ಯಯ್ಯೋ, ನಮ್ಮ ಮನೆ ದೇವರಾಣೆಗೂ ನಾನಲ್ಲ ಹೊಸಮ್ಮ. ಹಾಗಾದ್ರೆ ನೀವ್ ಯಾಕೆ ತೆಗಿತೀರಾ? ಅವ್ರ ಪಾಪನ ಅವರೇ ತೊಳ್ಕೋಬೇಕು. ಅರ್ಥ ಆಗ್ಲಿಲ್ಲ. ಅಂದ್ರೆ ಇದನ್ನ ಕೆಳಗೆ ಬೀಳ್ಸಿದ್ದು ಸುಹಾಸಿನಿಯವರಲ್ವಾ? ಹೌದು. ಹಾಗಾದ್ರೆ ಅವರೇ ಬಂದು ಇದನ್ನ ತೆಗಿತಾರೆ. ಹೊಸ ಅಮ್ಮ, ಈ ಮನೆಯಲ್ಲಿ ನಿಮಗಿಂತ ಎಕ್ಸ್ಪೀರಿಯನ್ಸು ನನಗೆ ಜಾಸ್ತಿ ಆಗಿದೆ. ಸುಹಾಸಿನಿ ಮೇಡಮ್ಮು ಇದುವರೆಗೂ ಯಾವ ಕೆಲಸನೂ ಮಾಡೇ ಇಲ್ಲ. ಅಂಥದ್ರಲ್ಲಿ ಅವರು ಬಿಸಾಕಿರೋ ಹೂವನ್ನ ಅವರೇ ಬಂದು ಎತ್ಕೊಳ್ತಾರ? ನಾವೇ ಚಾನ್ಸೇ ಇಲ್ಲ. ಕಾಲ ಎಲ್ರ ಕಾಲು ಎಳಿಯತ್ತೆ ಕಾಂತ ಅವ್ರೆ. ಒಂದು ನಿಮಿಷ ಇರಿ. ಸುಹಾಸಿನಿ ಅವರೇ, ಸುಹಾಸಿನಿ ಅವರೇ. ಇವರೇನು ಇಷ್ಟು ಜೋರಾಗಿ ಕೂಗ್ತಾ ಇದ್ದಾರೆ? ಏನ್ ನಡೀತಾ ಇದೆ ಇಲ್ಲಿ? ಸುಹಾಸಿನಿ ಅವರೇ, ನಿಮ್ಮನ್ನೇ ಕರಿತಾ ಇರೋದು, ಬನ್ನಿ ಇಲ್ಲಿ. ಯಾಕೆ ಹಾಕಿರ್ಚ್ತಾ ಇದ್ಯಾ? ಈ ಹೂ ಬಿಸಾಕಿದ್ದು ನೀವೇನಾ? ಅಯ್ಯೋ ಮೇಡಮ್, ಅದೇಕಂತ ನೋಡ್ತಾ ಇದ್ದೀರಾ? ನಮ್ಮ ತಾಯಣೆ ನಾನೇನು ಹೇಳಿಲ್ಲ ಮೇಡಮ್. ನೀವು ತುಂಬಾ ಒಳ್ಳೆಯವರು, ನಿಮ್ಮ ಬಗ್ಗೆ ನಾನು ಯಾಕೆ ಅವ್ರ ಹತ್ರ ಹೇಳಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.